ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಬದುಕು ಜಟಕಾ ಬಂಡಿಯಲ್ಲಿ ಸಮಸ್ಯೆಗಳು ವೈಯಕ್ತಿಕನೂ ಇರ್ತವೆ. ಇನ್ ಕೆಲವು ಒಂದು ಜನಾಂಗಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಸಮಾಜಕ್ಕೆ ಸೇರಿದವು ಆಗಿರ್ತವೆ. ಇವತ್ತಿನದು ವೈಯಕ್ತಿಕ ಅಲ್ಲ, ಒಂದು ಸಣ್ಣ ಸಮುದಾಯದ ಸಮಸ್ಯೆ. ಅವರಲ್ಲಿ ಒಬ್ಬ ತಾನಲ್ಲದನ್ನ ತಾನು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ಅವರ ಅಭಿಪ್ರಾಯ. ತಾನಲ್ಲದನ್ನ ತಾನು ಅಂತ ಅಂದ್ಕೊಂಡಿದ್ದಾರೆ ಒಬ್ರು ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಒಗಟು ಥರ ಮಾತಾಡ್ತಾ ಇದ್ದೀನಿ. ತಾನು ಯಾರು ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಅದರ ವಿರೋಧ ಏನು ಊರಿನಲ್ಲಿ, ಇವೆಲ್ಲವನ್ನ ಕೇಳೋಣ ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ. ಸಾಮಾನ್ಯವಾಗಿ ಮನುಷ್ಯರಾಗಿ ನಮಗೆ ನಮ್ಮ ಬಗ್ಗೆ ಅಪಾರವಾದ ಗೌರವ ಮರ್ಯಾದೆ ಇರಬೇಕು, ಹೌದು. ಆದರೆ ನಾವು ಅಲ್ಲದನ್ನ ನಾವು ಅಂತ ಅಂದ್ಕೋಬಾರ್ದಷ್ಟೆ. ಎಷ್ಟೋ ಸಾರ್ತಿ ನಮಗೆ ನಾನಾ ಪ್ರತಿಭೆಗಳಿದಾವೆ ಅಂತ ನಾವೇ ಅಂದ್ಕೊಂಡ್ಬಿಟ್ಟಿರ್ತೀವಿ. ಹೊರಗಡೆಯವ್ರಿಗೆ ಗೊತ್ತಿರುತ್ತೆ ನಮಗದಿಲ್ಲ ಅಂತ. ಹಾಗ ಅವರು ನಮಗೆ ತಿದ್ದಿ ಹೇಳಿದಾಗ, ನಿಮ್ಗೆ ಆ ಥರದ ಪ್ರತಿಭೆ ಇಲ್ಲ, ನಿಮ್ಗಿರೋದನ್ನ ಇಟ್ಕೊಂಡು ಸಂತೋಷವಾಗಿರಿ ಅಂತ ಹೇಳಿದಾಗ ಅದನ್ನ ಸ್ವೀಕರಿಸುವ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು. ಇಷ್ಟೆಲ್ಲ ಉಪದೇಶ ನಾನು ಯಾತಕ್ಕೆ ಮಾಡ್ತಾ ಇದ್ದೀನಿ, ಈ ಪೀಠಿಗೆ ಯಾತಕ್ಕೆ, ನೋಡೋಣ ಬನ್ನಿ ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ. ಪ್ರೀತಿಯ ವೀಕ್ಷಕರೇ, ಬಳ್ಳಾರಿಯಿಂದ ಶಾಂತನಗೌಡ ಮತ್ತು ನಾಗರಾಜ್ ಅವರು ಬಂದಿದ್ದಾರೆ ಸಮಸ್ಯೆಯನ್ನ ನಮ್ಮೊಂದಿಗೆ ಚರ್ಚೆ ಮಾಡೋಕೆ. ಇದು ಅವರ ವೈಯಕ್ತಿಕ ಸಮಸ್ಯೆ ಅಲ್ದಿರಬಹುದು, ಆದರೂ ಕೂಡ ಊರಿನ ಬಗ್ಗೆ ಕಾಳಜಿ ಇರೋದರಿಂದ ಬಂದಿದ್ದಾರೆ. ಏನು ಸಮಸ್ಯೆ, ನಾವು ಹೇಗೆ ಸ್ಪಂದಿಸಬಹುದು, ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನು ನಾಗರಾಜ್ ಅವರಿಗೆ ಮತ್ತು ಶಾಂತನಗೌಡ ಅವರಿಗೆ ನಮ್ಮ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬಳ್ಳಾರಿಯಿಂದ ಬಂದಿದ್ದೀರಿ. ಬಳ್ಳಾರಿ ಅಂದ್ರೆ ಯಾವ ಜಾಗದಿಂದ? ಮೇಡಮ್, ಬಳ್ಳಾರಿ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ಸಿರೂಪ ತಾಲೂಕಿನ ಚಾನಸ್ಪುರ ಗ್ರಾಮದ ಸಂಬಂಧಪಟ್ಟತಕ್ಕಂಥ ವಿಷಯ ಮೇಡಮ್ ಇದು. ಆದ್ರೆ ಸಮಸ್ಯೆ ಇದು ನಮ್ಮ ಸ್ವಂತ ಸಮಸ್ಯೆ ಅಲ್ಲ, ಇದು ಒಂದು ಸಮಾಜದ್ದು ಒಂದು ನಿಮ್ಮ ಊರಿನ ಸಮಸ್ಯೆ. ಊರಿನ ಸಮಸ್ಯೆ ಮೇಡಮ್. ಸುಮಾರು ಒಂದು ಅಲ್ಲಿ 10ರಿಂದ 15 ಹಳ್ಳಿ ಸಮಸ್ಯೆ ಇದು. ಏಕಾಏಕಿ ರಾತ್ರೋರಾತ್ರಿ ಒಬ್ಬ ನಾನು ಸ್ವಾಮೀಜಿ ಅಂತಂದು ಹೇಳ್ಕೊಂಡು ಒಬ್ರು ಬಂದ್ಬಿಟ್ಟಿದ್ದಾರೆ. ಈಗ ಅವರು ಸುಮಾರು ಭತ್ತ ವ್ಯಾಪಾರ ಮಾಡ್ತಾ ಇದ್ರು, ಲಾಸ್ ಆಯ್ತು. ಲಾಸ್ ಆದ ತಕ್ಷಣ ಏಕಾಏಕಿ ಬಂದು ನಾನು ಗುಡಿ ಕಟ್ತೀನಿ, ಇದು ಮಾಡ್ತೀನಿ ಅಂತ ಎಲ್ಲ ಚಂದ ಮಾಡ್ಕೊಂತ ಅಲ್ಲಿ ಕೆಲವೊಂದು ಅವ್ಯವಹಾರಗಳು ಕೂಡ ನಡೀತಾ ಇದ್ದಾವೆ ಮೇಡಮ್ ದೇವಸ್ಥಾನದ ಹತ್ರ. ಈ ರೀತಿ ಏಕೈಕ ಸ್ವಾಮಿ ಅಂತ. ಯಾವ ದೇವಸ್ಥಾನ ಇದು? ಅದು ಮಟ್ಟೆ ಆಂಜನೇಯ ಸ್ವಾಮಿ ಅಂತ ದೇವಸ್ಥಾನ ಮೇಡಮ್. ಮೇಡಮ್, ನಾವು ಬಳ್ಳಾರಿ ಅಂದ ಕೂಡಲೇ ಬಿಸಿಲು ಮತ್ತು ಅತಿ ಹೆಚ್ಚು ಬಿಸಿಲು ಅಂತ ಎರಡನ್ನು ಮಾಡ್ತೀವಿ. ಅದು ಗಣಿಗಾರಿಕೆ ಮೈನ್ಸು ಎಷ್ಟೋ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕುಖ್ಯಾತಿ ಮತ್ತು ಪ್ರಖ್ಯಾತೆ. ಅಷ್ಟೇ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇಂಥ ಸ್ವಾಮಿಗಳು ರಾತ್ರೋರಾತ್ರಿ ಉದ್ಭವವಾಗಿ ಸಮಾಜವನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾತಕ್ಕೆ ಕೆಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾವ ದೇವಸ್ಥಾನ ಇದು? ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನ. ಅದಕ್ಕೊಂದು ಇತಿಹಾಸ ಇದೆ ಮೇಡಮ್. ಸರಿ ಸರಿ. 300 ವರ್ಷದ ಹಿಂದೆ ಕೊಂಚಿಗೇರಿಯಲ್ಲಿ ಒಬ್ಬ ರೈತನ ಹೊಲದಲ್ಲಿ ಬಾವಿ ತೋಡ್ತಿರ್ಬೇಕಾರ ವಿಗ್ರಹ ಸಿಕ್ಕತ್ತೆ. ಆಂಜನೇಯ ಹೇಳ್ತಾನೆ ಅಂತ ಅರ್ಥ, ಇಲ್ಲಪ್ಪ ನಾನು ಈ ಜಾಗದಲ್ಲಿ ಇರಕ್ಕಲ್ಲ, ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಹೋದ್ರೆ ಅಲ್ಲಿ 2 ಗುಡ್ಡ ಬರ್ತವೆ ಮೇಡಮ್, ಸರಿ, ಅಲ್ಲಿ ನನ್ನ ಸ್ಥಾಪನೆ ಮಾಡ್ರಂತ ಆ ಮನುಷ್ಯನಿಗೆ ಮಧ್ಯನಾ 2 ಗುಡ್ಡಗಳ ಮಧ್ಯೆ ಸರಿ ಅಲ್ಲಿ ಸ್ಥಾಪನೆ ಆತಂತ ಹಿರಿಯರು ಹೇಳ್ತಾರೆ. ಕೆಲವು ದಾಖಲಾತಿ ಕೂಡ ಸಿಗ್ತಾವ. ಸರಿ. ಅದೇನಾಯ್ತು, ಅಲ್ಲಿ ಆ ಜಾಗಕ್ಕೆ ಹೋಗ್ಬೇಕಾದ್ರೆ 2 ಗ್ರಾಮಗಳು ಚಾನೋಸ್ಪುರ ಮತ್ತು ಕೊಂಚಿಗೇರಿ ಜನ ಹೆದರ್ತಾ ಇದ್ರು. ಅಲ್ಲಿ ಬಟ್ಟಿ ಸಾಲ ಇಳಿಸೋರು, ಕಳ್ಳರು, ದರೋಡೆಕೋರರು ಜನ ಬಡ್ಕೊಂಡು ಹೊಡೆದು ಜೀವನ ಮಾಡಿದ್ರು. ಅಲ್ಲಿ ಹೋಗ್ತಾ ಹೆದರ್ತಾ ಇದ್ರು, ದಾರಿ ಕೂಡ ಇದ್ದಿಲ್ಲ ಮೇಡಮ್. ಅದು ಈಗ ಒಂದು 8-10 ವರ್ಷ ಕೆಳಗಡೆ ಈ ಸ್ವಾಮಿ ಅಂತ ಯಲ್ಲುಂಗಡ ಸ್ವಾಮಿ ಅಲ್ಲಿ ಆತ ಏನೋ ಕತೆ ಹೇಳ್ತಾನೆ, ನನಗೆ ಸ್ವಾಮಿ ಕನಸಿನ ಬಂದ ಗುಡಿ ಕಟ್ಟಂತ ಯಾವ್ದು ಮಾಡ್ದೆ ಅಂತ ಹೇಳ್ತಾನೆ. ಅಲ್ಲೆಲ್ಲ ತಾನೇ ಸ್ವಯಂ ಪ್ರೇರಿತ ಸ್ವಾಮಿಯಾಗಿ ಅದು ಗುಡಿ ಕಟ್ಟನಲ್ಲಿ. ಆಮೇಲೆ ಅಲ್ಲಿ ಏನೋ ಬಣ್ಣ ಗಿಣ್ಣ ಬಳದಾನ. ಆಮೇಲೆ ಸ್ಕೂಲ್ ಅಂತ ಓಪನ್ ಮಾಡಿ ಸಣ್ಣ ಸಣ್ಣ ಗುಡ್ಸೆ ಕೇಳೋಣ. ಆಮೇಲೆ ಸುತ್ತಮುತ್ತ ಪಟ್ಟಿ ಎತ್ತದನಂತೆ, ನಮಗೆ ಗೊತ್ತಿರತಕ್ಕಂಥ ವಿಷಯ, ಚೆನ್ನಾಗಿ ಹೇಳಿರ್ತಕ್ಕಂಥ ವಿಷಯ. ಆಮೇಲೆ ವಿಂಡ್ ಪವರ್ ಅಂತ ಹಾಕಿದ್ರ 2 ಗುಡ್ಡದ ನಡುವೆ ಗಾಳಿ ವಿದ್ಯುತ್, ಅವರಿಂದ ದುಡ್ಡು ವಸೂಲು ಮಾಡೋಂಥ ಸುದ್ದಿ ಬರ್ತಾ ಇದೆ. ಈತ ಅಲ್ಲಿ ಸಾಮೂಹಿಕ ಮದುವೆ ಮಾಡ್ತಾ ಇದ್ದಾನೆ. ದುಡ್ಡು ಎಲ್ಲಿ ಬಂತು? ಇವ್ರು ಹೇಳ್ದಂಗೆ ಬಡವ ಅಂತ ಶ್ರೀಮಂತನಲ್ಲ, ಈ ರೀತಿ ಮಾಡ್ಕೊಂಡು ಆ ರಾತ್ರಿ ಹೇಳಿದಂಗೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಈಗ ಜನಗಳನ್ನ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತೆ? ಅದಕ್ಕೆ ಏನಿದೆ ನಿಮ್ಮ ಹತ್ರ ಆಧಾರ ಏನಿದೆ? ಈಗ ಏನ್ ಹೇಳಿ ನಾನು ಏನಾಗ್ತಾ ಇದ್ರೆ ಹಿಂಗೆ ನಾವ್ ಯಾಕೆ ನ್ಯಾಯ ಕೇಳಕ್ ಬಂದಿದ್ದೀವಿ ಅಂದ್ರೆ ಬದುಕು ಜಟಕಾ ಬಂಡಿಯಲ್ಲಿ ಇದನ್ನ ಯಾರು ಕೇಳದೆ ಹೋದ್ರಿಗಿನ ಮುಂದಿಂತವ್ರು ಇನ್ನ ಸ್ವಾಮೀಜಿಗಳು ಬೆಳಕರ್ತಟಿಗೆ ಉಟ್ಕೊಂಡು ಹೋಗ್ತಿದ್ದಾರೆ. ದುಡ್ಡು ಬರುತ್ತೆ ಸ್ವಾಮಿ ಆಗ್ಬಿಟ್ರೆ ಎಲ್ಲ ಒಂದು ಲಕ್ಸುರಿ ಮಾಡಕ್ಕೋಸ್ಕರ, ಅದಕ್ಕಾಗಿ ಇದು ಇದೇ ರೀತಿ ಮುಂದುವರೆದ್ರೆ ಕಷ್ಟ ಆಗುತ್ತಂತದ್ದು ನಾವು ಬದುಕು ಜಟಕಾ ಬಂಡಿ ಬಂದಿದ್ದೀವಿ ಮೇಡಮ್. ಸರಿ, ನನಗೆ ಒಂದು ವಿಚಾರ ಹೇಳಿ, ಅವರಿಂದ ಅನ್ಯಾಯ ಆಗಿದೆ ಅನ್ನೋದಕ್ಕೆ ಏನಾದ್ರು ನಿದರ್ಶನಗಳಿದೆಯಾವ? ಸುಮ್ಮನೆ ಯಾರ ಮೇಲೋ ನಾವು ಆರೋಪ ಹೇಗೆ ಹೊರಿಸೋದು ಹೇಳಿ?
ಏನ್ ದುಡ್ಡು ಎಲ್ಲಿಂದ ಬರುತ್ತೆ ಮೇಡಮ್? ಈಗ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ಬೇರೆ ಏನ್ ಅವರಿಂದ ಬೇರೆ ರೀತಿಯ ನೋವೇನಾದ್ರೂ ಆಗ್ತಾ ಇದೆಯಾ, ಅಥವಾ ದಾರಿ ತಪ್ಪಿಸೋ ಪ್ರಯತ್ನ ಅಂತ ನಾನು ಹೇಳೋದು ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೋತಾರ, ಈ ತರದ್ ಏನಾದ್ರೂ ಸುದ್ದಿ ಇದೆಯಾ? ಸುದ್ದಿ ಇದೆ ಮೇಡಮ್, ಆ ತರದ್ದು ಸುದ್ದಿ ಇದೆ. ಸಾಮಾನ್ಯವಾಗಿ ಸ್ವಾಮಿಗಳ ಹತ್ರ ಮೊದ್ಲು ಹೋಗೋರು ಯಾರು ಹೇಳಿ? ಗಂಡನಿಂದ ತೊಂದರೆಗೆ ಒಳಗಾಗಿರೋ ಹೆಣ್ಮಕ್ಳು, ಅಥವಾ ಮದುವೆ ಆಗಿಲ್ಲ ಅಂತ ಅದು ಏನ್ ಮಾಡ್ತಿದ್ದಾರೆ ಮೇಡಮ್, ಆ ರೀತಿ ಜಾಸ್ತಿ ಹೆಣ್ಮಕ್ಳೇ ಹೋಗ್ತಾ ಇರೋದು. ಅವ್ರಿಗೆ ಏನ್ ಮಾಡ್ತಾ ಇದಾರೆ ಮೇಡಮ್, ಅಂತರ ಕಟ್ಟೋದು, ಅದು ಮಾಡೋದು, ಇದು ಮಾಡೋದು ಅಂತಂದು ಅವ್ರೇನು ಯಾವುದೇ ಒಂದು ಸ್ವಾಮೀಜಿಯಾಗಿ ಒಂದು ಇದು ವಿಧಿವಿಧಾನ ಏನು ಕಲ್ತ್ಕೊಂಡು ಬಂದಿಲ್ಲ ಅವರು. ಅವರಿಗೆ ಬಂದವರಿಗೆ ಏನೋ ಒಂದು ಅಂತರ ತಗೊಳ್ಳೋದು, ಕಟ್ಟೋದು, ಹೆಣ್ಮಕ್ಳು ಈ ರೀತಿ ಅವ್ರನ್ನ ಒಂದು ಕೆಲವು ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನಿದರ್ಶನ ಇದೆ ಮೇಡಮ್. ಅವರಿಗೆ ಒಂಥರ ಮೋಸ ಇದು ಮಾಡಿದಂಗೆ ಮಾಡಿ, ನಿನಗೆ ಕಾಯಿಲೆ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ನಾನೇ ಕಾಯಿಲೆ ಅಭ್ಯಾಸ ವಾಸಿ ಮಾಡ್ತೀನಿ ಅಂತಂದು ಅವ್ರು ಪೂರ್ತಿಯಿಂದ ಎಲ್ಲ ನಿತ್ರಣ ಆದಾಗ ಇದಾದಾಗ ವೀಕ್ ಆದಾಗ ಅವಾಗ ಅವ್ರು ಹಾಸ್ಪಿಟಲ್ ಸೇರ್ಕೊಂಡ್ರೆ ಉದಾಹರಣೆ ಪಕ್ಕದಲ್ಲಿ ವಾಸಿ ಮಾಡಿದ್ದು ಗುಣ ಮಾಡಿದ್ದೇನು ಇಲ್ವಾ? ಗುಣ ಮಾಡಿರೋ ಯಾವ ಇಲ್ಲ ಮೇಡಮ್, ಸುಮ್ಮನೆ ಆದ್ರೂ ಕೂಡ. ಆಮೇಲೆ 3-4 ವಿಧದ ಪೂಜೆ ಅಂತ ಹೇಳ್ತಾರೆ ಮೇಡಮ್. ಎಲೆ ಪೂಜೆ, ಆಂಜನೇಯಗೆ ಇದು ಮಾಡೋದು, ಅದಕ್ಕೆ ಇಷ್ಟಿಷ್ಟು ಅಂತ ಫೀಸ್ ಮಾಡಿದ. ಆಮೇಲೆ ಯಂತ್ರ ಕಟ್ತದ, ನಂತರ ಕಟ್ತದನ್ನ ಯಂತ್ರ ಕಟ್ಟಕ್ಕೆ ಅಂತ ಮಾಡ್ತಾನ. ಪ್ರವಚನಗಳಿದಾವ? ಪ್ರವಚನ ಏನು ಇಲ್ಲ, ಭಜನೆ ಗಿಜನೆ ಇಲ್ಲ ಮೇಡಮ್. ಪ್ರವಚನ ತಮ್ಮ ಅನುಕೂಲದ ಕರ್ಕೊಂಡು ಭಜನೆ ಅದೇ ಕೇಳ್ತಾ ಇದೀನಿ, ಭಜನೆ ಪ್ರವಚನ ಅದ್ರ ಮಧ್ಯೆ ತಾನೇ ಇದೆಲ್ಲ ಶುರುವಾಗೋದು. ಆಮೇಲೆ ಹೊರಗಡೆಯಿಂದ ಫಸ್ಟ್ ಕ್ಲಾಸ್ ಊಟ ತಕ್ಷಣ ಊಟ ಮಾಡ್ತಾರೆ ಒಂದು ಗುಂಪು ಜನ ಕುಡಿಕೊಂಡು. ಆಮೇಲೆ ಈಗ ಒಂದು 2 ವರ್ಷ ಕೆಳಗೆ ತೇರಂತ ಮಾಡಿ ತಾನೇ ಉತ್ಸಾಹ ಮಾಡಿಬಿಟ್ಟ ಮಾಡಿ ಅಲ್ಲಿ ಹರಿಜನ ಊನ್ಯಾರ ಹಾಕಕ್ಕೆ ಬಂದರು. ಅದಕ್ಕೆ ಹಾಕಕ್ಕೆ ಬಂದಾಗ ಅಲ್ಲಿ 2 ವರ್ಗಕ್ಕೆ ಸಂಘರ್ಷ ನಡೀತೀವಿ ಮೇಡಮ್. ಅದೇ ಊರಿನ ಜನಕ್ಕೆ ನೀನ್ ಆಗ್ಬೇಡ ನಾನು ಆಗ್ಬೇಡ ಅಂತೇಳಿ ಇಬ್ಬರು ಬಡದಾಟಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಈ ಸ್ವಾಮಿನ ಬಡ್ದು ಜೈಲಿಗೆ ಹೋಗಿದ್ದ. ಅಟ್ರಾಸಿಟಿ ಕೇಸ್ ಕೂಡ ಇದೆ, ಇವತ್ತು ನಡೀತಾ ಇದೆ. ಅಟ್ರಾಸಿಟಿ ಕೇಸ್ ಇದೆ. ಚೀಟಿಂಗ್ ಕೇಸ್ ಯಾಕೆ ಹಾಕಿಲ್ಲ? ಚೀಟಿಂಗ್ ಕೇಸ್ ಅಂದ್ರೆ ನನ್ನ ಹತ್ರ ದೂರ ತರೋ ಬದಲು ಪೊಲೀಸ್ ಸ್ಟೇಷನ್ ಹತ್ರ ಯಾಕೆ ದೂರ ತಗೊಂಡು ಹೋಗಿ? ಯಾರು ಅಥವಾ ಈಗಾಗಲೇ ಏನಾಯ್ತು ಮೇಡಮ್, ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀವಿ, ಅರೆಸ್ಟ್ ಮಾಡ್ತಾರೆ, ಇದು ಮಾಡ್ತಾರೆ. ಆದ್ರೆ ನಾಳೆ ಸಮಾಜಕ್ಕೆ ಗೊತ್ತಾಗ್ಲಿ ಅಂತಂದು ಅದು ಆಮೇಲೆ ಮೇಡಮ್ ಅದೇನು 2 ಗುಡ್ಡದ ಮಟ್ಟಿ ಅದು ಫಾರೆಸ್ಟ್ ಮೇಡಮ್, ಅರಣ್ಯ ಇಲಾಖೆ ಅದು. ಅವ್ರು ಬಂದು ಕೂಡ ವಾರಿಂಗ್ ಕೊಟ್ಟೋದ್ರು, ಪೊಲೀಸರು ಬಂದ್ರು ವಾರಿಂಗ್ ಕೊಟ್ಟೋದ್ರು. ಆಮೇಲೆ ಒಬ್ಬ ಸ್ವಾಮಿ ಅಂದ್ರ ನಿಮಗೆ ಗೊತ್ತಿದ್ದಂಗೆ ವೇದ ಶಾಸ್ತ್ರ ಅವೆಲ್ಲ ಓದ್ಕೊಂಡು ಸ್ವಾಮಿ ಆಗ್ಬೇಕು, ಯಾವೂ ಇಲ್ಲ. ಓ ಆ ಥರದ್ದೇನು ಜ್ಞಾನ ಏನು ಇಲ್ಲ, ಜ್ಞಾನ ಏನಿಲ್ಲ. ಜನಿವ ಅದೇನಂತ ಜನಿವರ್ ಹಾಕೋದು, ದಾರ ಹಾಕೋದು, ಅವೆಲ್ಲ ಮಾಲೆ ಹಾಕೋದು ಯಾವ ಇಲ್ದಾನೆ ಸ್ವಾಮಿ ಆಗ್ಬಿಟ್ಟಾನ. ಅವ್ರಿಗೆ ಹೆಂಡತಿ ಮಕ್ಕಳು ಇದ್ದಾರೆ? ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ. ಚಿಕ್ಕ ಹುಡುಗನ 30 ವರ್ಷ ಇರ್ತದೆ. ಇನ್ನೂ ಡೇಂಜರ್ ಅಲ್ವೇನಪ್ಪ ಹೆಣ್ಮಕ್ಳಿಗೆ? ಮದುವೆನೂ ಆಗಿಲ್ಲ ಅಂದ್ರೆ 30 ವರ್ಷ ಆಗಿದೆ ಮೇಡಮ್. ಅದಕ್ಕೆ ಮದುವೆ ನೀವು ಸಂಕೋಚ ಪಡ್ತಾ ಇದ್ದೀರಾ? ಹೆಣ್ಮಕ್ಳಿಗೆ ಯಾರಿಗಾದ್ರೂ ಅನ್ಯಾಯ ಆಗಿದೆ? ಆ ದೇವಸ್ಥಾನ ಸುತ್ತಮುತ್ತ ಒಂದು 8-10 ಗುಡಿಸಿದಾವೆ ಮೇಡಮ್. ರಾತ್ರಿ 12 ಗಂಟೆ ಸುಮಾರು ಯಾರೋ ಬಂದು ಹೋಗ್ತಾರ ಹೆಣ್ಮಕ್ಳು ಅಂತ ಕೂಡ ಒಂದು ಸುದ್ದಿ ರೋಮರ್, ನಾವು ನೋಡಿಲ್ಲ, ಕಣ್ಣಾರೆ ನೋಡಿಲ್ಲ. ಸರಿ, ಇವ್ರ ಸುತ್ತ ಇರೋರು ಯಾರಿದ್ದಾರೆ? ಇವ್ರಿಗೆ ಸಹಾಯಕರು ಆ ಥರದ್ದೆಲ್ಲ ಇದಾರ ಜನ? ಇರ್ತಾರೆ ಮೇಡಮ್, ಯಾಕಂದ್ರೆ ಅವ್ರನ್ನೆಲ್ಲ ಸ್ವಾಮೀಜಿ ಸಲ್ಲುತ್ತದೆ ಮೇಡಮ್, ಎಲ್ಲ ದುಡ್ಡು ಕೊಟ್ಟು ಎಲ್ಲ ಇದು ಮಾಡಿ ಸಲ್ಲುತ್ತದೆ ಮೇಡಮ್. ಇವ್ರ ಪೇರೆಂಟ್ಸ್? ನಮ್ಮ ಪೇರೆಂಟ್ಸ್ ಅಲ್ಲೇ ಒಂದು 3 ಕಿಲೋಮೀಟರ್ದಾಗ ಚಾನಸ್ಪುರ ಅಂತ ಹಳ್ಳಿ ಮೇಡಮ್. ಅವರು ವ್ಯವಸಾಯಗಾರರು. ಅವ್ರಿಗೂ ಇವ್ರಿಗೂ ಏನು ಬಂದ್ರೆ ಮನೆಯಲ್ಲಿ ಇರ್ತಾನೆ ಮೇಡಮ್. ಆದ್ರೆ ಇವ್ರಿಗೆ ಯಾಕಂದ್ರೆ ದುಡ್ಡು ಬರ್ತಲ್ಲ ಮೇಡಮ್, ದುಡ್ಡು ಬರ್ತೈತೆ. ಈಗ ಇತ್ತೀಚೆಗೆ ಇಲ್ಲಿ ಭತ್ತ ವ್ಯಾಪಾರ ಮಾಡಿ ಲಾಸ್ ಆದ್ಮೇಲೆ ಈಗ ಸ್ಕಾರ್ಪಿಯೋ ತಗೊಂಡು ಓಡಾಡ್ತಿದ್ದಾರೆ ಮೇಡಮ್. 6 ತಿಂಗಳು ಒಂದು ಗಾಡಿ ಚೇಂಜ್ ಮಾಡ್ತಾರೆ ಮೇಡಮ್. ದುಡ್ಡು ಎಲ್ಲಿಂದ ಬರುತ್ತೆ ಮೇಡಮ್? ಅತಿ ಶೀಘ್ರದಲ್ಲಿ ದುಡ್ಡು ಮಾಡ್ಬೇಕಂತ ಇದೊಂದು ಒಳ್ಳೆ ವೃತ್ತಿಯಾಗಿ ಆಗ್ತಾ ಇದೆ, ಇದು ಮಾಡ್ಕೊತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಶ್ರೀಮಂತ ಆಗ್ಬೋದು. ಈಗ ಏಕಾಏಕಿ ಮತ್ತೆ ಇದ್ದಂಗೆ ಬಹಳಷ್ಟು ಬಿಲ್ಡಿಂಗ್ಗಳು ತನ್ನ ಮನೆ ಸುಮಾರು ಒಂದು 60-70 ಲಕ್ಷದ ಮನೆ ಕಟ್ಟಿಸ್ತದ ಮೇಡಮ್.